ನಮಸ್ಕಾರ ವೀಕ್ಷಕರೇ. ಅವಶ್ಯಕತೆ ಮತ್ತು ಆಸೆಯ ಮಧ್ಯದಲ್ಲಿರುವ ವ್ಯತ್ಯಾಸ ನಮಗೆ ಸರಿಯಾಗಿ ಅರ್ಥವಾಗದೇ ಹೋದಾಗ ದುರಾಸೆ ಜನ್ಮ ತಾಳುತ್ತದೆ. ಗ್ರೀಡ್ ಈಸ್ ದ ಮೋಸ್ಟ್ ಡೇಂಜರಸ್ ಫೀಲಿಂಗ್. ಹಸಿವು, ನೀರಡಿಕೆ, ನಿದ್ರೆ ಇತ್ಯಾದಿ ಇವು ನಮ್ಮ ಅವಶ್ಯಕತೆಗಳು. ಇಂತಹುದೇ ಆಹಾರ ಬೇಕು, ಇಂತಹ ಬಟ್ಟೆಯನ್ನೇ ನಾನು ಹಾಕಬೇಕು ಎಂಬುದೇ ಆಸೆ. ಈ ಜಗತ್ತಿನಲ್ಲಿರುವ ಎಲ್ಲ ಜನರ ಅವಶ್ಯಕತೆಗಳನ್ನು ಪೂರೈಸಲು ಪ್ರಯತ್ನಿಸಿದರೆ ಕೆಲವೇ ದಿನಗಳಲ್ಲಿ ಎಲ್ಲರ ಅವಶ್ಯಕತೆಗಳನ್ನು ಸಂಬಂಧಿಸಿದವರು ಪೂರೈಸಬಹುದು. ಅದೇ ಎಲ್ಲ ಜನರ ಆಸೆಗಳನ್ನು ಪೂರೈಸಲು ಪ್ರಯತ್ನಿಸಿದರೆ 1000 ಜನ್ಮಗಳಾದರೂ ಸಾಕಾಗುವುದಿಲ್ಲ. ಆಸೆ ಅವಶ್ಯಕತೆಯನ್ನು ಪೂರೈಸುವಂತಿದ್ದರೆ ಅದು ಕೇವಲ ಆಸೆಯಾಗಿಯೇ ಉಳಿದುಕೊಳ್ಳುತ್ತದೆ. ಅದೇ ಆಸೆ ಅವಶ್ಯಕತೆಗಳನ್ನು ಮೀರಿ ಹೋದರೆ ಅದು ದುರಾಸೆಯಾಗಿ ಬದಲಾಗುತ್ತೆ. ಈ ದುರಾಸೆ ಎಂತೆಂತಹ ಅಪಾಯಗಳನ್ನು ಸೃಷ್ಟಿ ಮಾಡುತ್ತೆ ಎಂಬುದನ್ನು ಈಗಾಗಲೇ ನ್ಯೂಸ್ ಚಾನೆಲ್ಗಳಲ್ಲಿ ಬರುವ ಸುದ್ದಿಗಳನ್ನು ನೋಡಿ ನೀವು ಅರ್ಥ ಮಾಡಿಕೊಂಡಿರ್ತೀರಿ. ಈ ದುರಾಸೆಯ ಮೂಲ ಏನು? ದುರಾಸೆಗೆ ಕಾರಣಗಳೇನು? ಅತಿಯಾದರೆ ಏನೆಲ್ಲ ತೊಂದರೆಗಳಾಗ್ತವೆ? ದುರಾಸೆಯಿಂದ ಆಸೆಯ ಕಡೆಗೆ, ಆಸೆಯಿಂದ ಅವಶ್ಯಕತೆಗಳ ಕಡೆಗೆ, ಅವಶ್ಯಕತೆಗಳಿಂದ ಶಾಂತಿಯೆಡೆಗೆ ಬದುಕಿನ ಗತಿಯನ್ನು ಬದಲಾಯಿಸುವುದು ಹೇಗೆ? ಬನ್ನಿ ಡೀಟೇಲ್ ಆಗಿ ನೋಡೋಣ. ಆಸೆಯ ಎಕ್ಸ್ಟ್ರೀಮ್ ಫೀಲಿಂಗನ್ನೇ ದುರಾಸೆ ಅಂತ ಕನ್ಸಿಡರ್ ಮಾಡ್ತೀವಿ. ದುರಾಸೆಯ ಮೂಲ ಆಸೆ, ಆಸೆಯ ಮೂಲ ಅನುಭವ, ಅನುಭವದ ಮೂಲ ಮನಸ್ಸು. ಮನಸ್ಸು ಆಸೆ ಪಟ್ಟಿದ್ದನ್ನು ಪಡೆಯಲು ದೇಹ ಕೆಲಸ ಮಾಡುತ್ತೆ. ದೇಹದ ಮೂಲಕ ಆಗುವ ಅನುಭವಗಳನ್ನು ಮನಸ್ಸು ಅನುಭವಿಸುತ್ತದೆ. ಈ ಕ್ರೇವಿಂಗ್ ಹೆಚ್ಚಾಗ್ತಾ ಹೋದಂತೆ ದೇಹ ಅದೇ ಕೆಲಸವನ್ನು ಪುನಃ ಪುನಃ ಮಾಡೋಕ್ಕೆ ಶುರು ಮಾಡುತ್ತೆ. ಇದರಲ್ಲಿ ಮನಸ್ಸು ಆ ಫೀಲಿಂಗನ್ನು ಎಕ್ಸ್ಪೆಕ್ಟ್ ಮಾಡ್ತಿರುತ್ತೆ. ಬಟ್ ನೋ ಯೂಸ್, ಬಿಕಾಸ್ ಎವ್ರಿ ಫೀಲಿಂಗ್ ಹ್ಯಾಸ್ ಅ ಡಿಫರೆಂಟ್ ಎಕ್ಸ್ಪೀರಿಯನ್ಸ್. ಇದೇ ಆಸೆ ರಿಪೀಟ್ ಆದಂತೆ ಚಟವಾಗಿ ಬದಲಾಗಿರುತ್ತೆ. ಆ ಚಟವೇ ದುರಾಶೆಯ ಮೊದಲ ಚಿಹ್ನೆ. ಇಲ್ಲಿಂದಲೇ ನಾವು ಅವನತಿಯ ಹಾದಿಯನ್ನು ತುಳಿದಿರುತ್ತೇವೆ. ಎಲ್ಲ ಮುಗಿದು ಹೋಗಿ ಕಾಲ ಮಿಂಚಿದಾಗ ಹಿಂತಿರುಗಿ ನೋಡಿ ಕಣ್ಣೀರು ಹಾಕುವುದನ್ನು ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲದಂತಹ ಪರಿಸ್ಥಿತಿಗೆ ಬಂದು ತಲುಪಿರುತ್ತೇವೆ. ಇದು ದುರಾಸೆಯ ಅಸಲಿ ಮುಖ. ಇನ್ನೊಬ್ಬನಲ್ಲಿರುವುದು ನನ್ನಲ್ಲಿಲ್ಲ ಎಂದಾಗ ಅದನ್ನು ಪಡೆಯಬೇಕು ಎಂಬ ಹಂಬಲ ತೀವ್ರವಾಗುತ್ತಾ ಹೋಗುತ್ತೆ. ಇದು ದುರಾಸೆಗೆ ಕಾರಣವಾಗುತ್ತೆ. ಈಗಿನ ಸೋಷಿಯಲ್ ಮೀಡಿಯಾ, ಸೋಷಿಯಲ್ ಸ್ಟೇಟಸ್ ನಮ್ಮ ಮೇಲೆ ಎಷ್ಟೊಂದು ಪ್ರಭಾವ ಬೀರಿದೆ ಎಂದರೆ ನಮಗೇ ಗೊತ್ತಿಲ್ಲದೆ ನಮ್ಮ ಅವಶ್ಯಕತೆಗಳನ್ನು ಮೀರಿ ನಾವು ಪ್ರತಿಯೊಂದನ್ನು ಆಸೆ ಪಡ್ತಿದ್ದೀವಿ. ಇದರಿಂದ ಬದುಕು ಸರಳವಾಗುವ ಬದಲು ಜಟಿಲವಾಗುತ್ತಾ ಹೋಗುತ್ತದೆ. ಭಯವು ದುರಾಸೆಯ ಮತ್ತೊಂದು ಮೂಲವಾಗಿದೆ. ಭವಿಷ್ಯದ ಅನಿಶ್ಚಿತತೆಯ ಬಗ್ಗೆ ಭಯಪಡುವ ಜನರು ತಮ್ಮ ಬಳಿ ಯಾವಾಗಲೂ ಸಾಕಷ್ಟು ಇದೆ ಎಂದು ಖಚಿತಪಡಿಸಿಕೊಳ್ಳಲು ಹೆಚ್ಚು ಹೆಚ್ಚು ಸಂಗ್ರಹಿಸಲು ಪ್ರಯತ್ನಿಸುತ್ತಾ ಹೋಗುತ್ತಾರೆ. ಸಂಗ್ರಹಿಸಿದ್ದನ್ನು ಉಳಿಸಿಕೊಳ್ಳಲು, ಉಳಿಸಿದ್ದನ್ನು ಹೇಗೆ ಬಳಸೋದು, ಹೀಗೆ ಸದಾ ಭಯದಲ್ಲಿಯೇ ಬದುಕು ಕಳೆಯುವ ಜನ ಈ ಭಯದ ಪರಿಣಾಮದಿಂದಲೇ ಆಸೆ ಅತಿಯಾಗಿ ದುರಾಸೆಗೆ ಪರಿವರ್ತನೆ ಆಗಿರುವುದನ್ನು ನೋಡಲು ಸಾಧ್ಯವಾಗದಷ್ಟು ಭಯ ಅವರನ್ನು ಆವರಿಸಿಕೊಂಡಿರುತ್ತದೆ. ಆತ್ಮವಿಶ್ವಾಸದ ಕೊರತೆ ಅಥವಾ ಸ್ವಯಂ ಮೌಲ್ಯದ ಭಾವನೆ ಹೊಂದಿರುವ ಜನರು ತಮ್ಮನ್ನು ತಾವು ಸ್ವೀಕರಿಸಲ್ಪಡಲು ಅಥವಾ ಪ್ರೀತಿಸಲ್ಪಡಲು ಹೆಚ್ಚು ವಸ್ತುಗಳನ್ನು ಹೊಂದಿರಬೇಕೆಂದು ಭಾವಿಸುತ್ತಾರೆ. ಇದು ಕೂಡ ದುರಾಸೆಗೆ ಕಾರಣವಾಗುತ್ತದೆ. ಸಾಮಾಜಿಕ ಮಾಧ್ಯಮ ಮತ್ತು ಜಾಹೀರಾತುಗಳಿಂದ ನಿರಂತರವಾಗಿ ಸುತ್ತುವರೆದಿರುವ ನಮ್ಮ ಸಮಾಜದಲ್ಲಿ ಯಶಸ್ಸು ಮತ್ತು ಸಂತೋಷವನ್ನು ವಸ್ತುಗಳೊಂದಿಗೆ ಸಂಬಂಧಿಸುವುದು ಸುಲಭ. ಇದು ಇತರರೊಂದಿಗೆ ಸ್ಪರ್ಧಿಸಲು ಮತ್ತು ಹೆಚ್ಚು ಹೆಚ್ಚು ಪಡೆಯಲು ನಮ್ಮನ್ನು ಪ್ರೇರೇಪಿಸಬಹುದು. ಇದು ಕೂಡ ದುರಾಸೆಗೆ ಪ್ರಮುಖ ಕಾರಣವಾಗಿದೆ.
ಆಸೆ ಪಡದೆ ಬದುಕಲು ಸಾಧ್ಯವಿಲ್ಲ. ಆಸೆ ಮನುಷ್ಯನ ಮೂಲಗುಣ. ಆದರೆ ಅತಿಯಾದರೆ ಅಮೃತವೂ ವಿಷಯವೇ ಎಂಬ ಗಾದೆ ಮಾತಿನಂತೆ ಆಸೆ ಅತಿಯಾದಾಗ ಅದು ದುರಾಸೆಯಾಗಿ ಬದಲಾಗುತ್ತೆ. ಈ ಬದಲಾವಣೆಯನ್ನು ಜಾಗೃತರಾಗಿ ವೀಕ್ಷಿಸುವ ತಾಳ್ಮೆ ನಮಗಿಲ್ಲದೆ ಹೋದರೆ ಅದರ ಅಪಾಯವನ್ನು ಅರಿಯುವ ಮುನ್ನವೇ ಮಾನಸಿಕವಾಗಿ, ದೈಹಿಕವಾಗಿ ಸಾಕಷ್ಟು ಸಮಸ್ಯೆಗಳನ್ನು ಮೈಮೇಲೆ ಎಳೆದುಕೊಂಡಿರುತ್ತೇವೆ. ಇದರಿಂದ ಪಾರಾಗುವ ಏಕೈಕ ಮಾರ್ಗ ಆಸೆ ಮತ್ತು ಅವಶ್ಯಕತೆಗಳ ಮಧ್ಯದ ವ್ಯತ್ಯಾಸವನ್ನು ಅರಿಯುವುದು. ಅವಶ್ಯಕತೆಗಳಿಗೆ ಹೆಚ್ಚಿನ ಮಹತ್ವ ನೀಡಿ ಆಸೆಗಳನ್ನು ಅವಶ್ಯಕತೆಗಳ ಜೊತೆಗೆ ಅಲೈನ್ ಮಾಡಿ. ನಮ್ಮ ಬೇಸಿಕ್ ನೀಡ್ ಏನು ಮತ್ತು ನಮ್ಮ ಕಾಲ್ಪನಿಕ ಡಿಸೈರ್ಗಳು ಯಾವ್ಯಾವು ಎಂಬುದನ್ನು ಪಟ್ಟಿ ಮಾಡಿಕೊಳ್ಳಿ. ಆಸೆ ಈಡೇರಿದರೂ ಈಡೇರದೇ ಇದ್ದರೂ ಸಮಸ್ಯೆಯಂತೂ ತಪ್ಪಿದ್ದಲ್ಲ. ಈಡೇರಿದಾಗ ಮತ್ತೊಂದು ಆಸೆಗೆ ದಾರಿ ಮಾಡಿಕೊಡುತ್ತೆ. ಇದು ಎಂಡ್ಲೆಸ್ ರೇಸ್. ಯು ಕಾಂಟ್ ವಿನ್ ದಿಸ್ ರೇಸ್. ಆಸೆ ಈಡೇರದೇ ಹೋದರೂ ಗಿಲ್ಟ್, ಫ್ರಸ್ಟ್ರೇಷನ್, ಡಿಪ್ರೆಷನ್ ಎಲ್ಲ ರೀತಿಯ ನೆಗೆಟಿವ್ ಥಾಟ್ಸ್ ಮನಸ್ಸನ್ನು ಹಾಳು ಮಾಡುತ್ತೆ. ಸೊ ಆಸೆ ಇರಲಿ, ಅದು ಈಡೇರುವಂತಿರಲಿ. ಈಡೇರಿದ ಮೇಲೆ ಮತ್ತೊಂದು ಆಸೆ ಬರುವ ಮುಂಚೆ ತುಸು ತಾಳ್ಮೆ ಇರಲಿ. ಈ ಎರಡು ಆಸೆಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ, ಅದರಲ್ಲಿ ನಿಜವಾದ ಶಾಂತಿ ಅಡಗಿರುವುದು. ಅಲ್ಟಿಮೇಟ್ ಗೋಲ ಆಸೆ ಆಗಿರಬಾರದು, ಪೀಸ್ ಆಗಿರಬೇಕು. ಅಂದಾಗ ಮಾತ್ರ ಆಸೆಯ ಎಕ್ಸ್ಟ್ರೀಮ್ ಫೀಲ್ ಆದ ದುರಾಸೆಯಿಂದ ಹೊರಬರಲು ಸಾಧ್ಯ.